ಅಹಂ ಸೋಮಾಮಾಹನಸಂ ಬಿಭರ್ಮ್ಯಹಂ ತ್ವಷ್ಟಾರಮುತಪೂಷಣಂ ಭಗಂ ಅಹಂ ದಧಾಪಿದ್ರವೀಣಂ ಹವಿಷ್ಮಾತೆ ಸುಪ್ರಾವ್ಯೇ ಯಜಮಾನಾಯ ಸುನ್ವತೆ. ಅಂಭೃಣಿ ಸೂಕ್ತದ 2ನೇ ಮಂತ್ರ ಇದು. ಅಹನಸಂ ಅಂತ ವಿಶೇಷಣ, ಅದು ಸೋಮನಿಗೆ ವಿಶೇಷಣ. ಅಹಂ ನಾನು, ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಅಹನಸಂ ಕತ್ತಲನ್ನು ಕಳೆಯುವ ಅಥವಾ ಅಂತರಂಗದ ಕತ್ತಲನ್ನು ಕಳೆಯುವಂತಹ. ಚಂದ್ರ ಹೊರಗಿನ ಕತ್ತಲನ್ನು ಕಳೀತಾನೆ, ಹಾಗೆ ಅವನು ಮನಸ್ಸಿನ ದೇವತೆ ಆದ್ರಿಂದ ಅಂತರಂಗದ ಕತ್ತಲನ್ನು ಕಳೀತಾನೆ. ಮತ್ತೆ ಇಲ್ಲಿ ಸೋಮ ಅಂದ್ರೆ ಪವಮಾನನನ್ನು ಕೂಡ ನಾವು ಇಟ್ಕೋಬಹುದು. ಅವನು ಅಂತರಂಗದ ಕತ್ತಲನ್ನು ಕಳೆಯುವವನೇ ಮುಖ್ಯವಾಗಿ. ಅಂಥ ಚಂದ್ರನನ್ನ ಮತ್ತೆ ಪವಮಾನನ ಅಂದ್ರೆ ಪ್ರಾಣದೇವನನ್ನ ಬಿಭರ್ಮಿ ಹೊತ್ತು ಪಾಲಿಸ್ತೇನೆ ಅಂತ ಹೀಗರ್ಥ. ಅವರೆಲ್ಲರೂ ನನ್ನ ಗರ್ಭದಿಂದಲೇ ಹೊರಗೆ ಬಂದವರು, ಮತ್ತೆ ಅವರೆಲ್ಲರಿಗೂ ಆಯಾ ಪದವಿಯನ್ನ ಕೊಟ್ಟು ಸಲಹುವಂಥವಳು ಕೂಡ ನಾನೇ ಅಂತ ಅವಳ ತಾತ್ಪರ್ಯ. ಅಹಂ ತ್ವಷ್ಟಾರಂ, ತ್ವಷ್ಟಾರನನ್ನ ನಾನೇ ಪೋಷಿಸ್ತೇನೆ ಅಂತ. ತ್ವಷ್ಟ ಅಂದ್ರೆ ಈ ದೇವಶಿಲ್ಪಿಯಾದಂಥ ವಿಶ್ವಕರ್ಮ ಒಂದರ್ಥ. ಅದಲ್ಲದೆ ನಾವು ತಿಳ್ಕೊಳ್ಬೇಕಾದದ್ದು ಈ ಕತ್ತಲನ್ನ ತ್ವಷ್ಟ ನಾಶಪಡಿಸುವಂಥ ವೇದ ಪುರುಷ, ಮನೋಮಯ ಕೋಶದಲ್ಲಿರುವಂಥ ಗರುಡ ಅಂತ ಅರ್ಥ. ಇದು ಗೋವಿಂದಾಚಾರ್ಯ ಹೇಳಿದ ಅರ್ಥ. ಈ ನಡುವೆ ಕೆಲವು ನನ್ನ ಅರ್ಥಗಳನ್ನು ಹೇಳ್ತಾ ಇದ್ದೇನೆ, ಕೆಲವು ಗೋವಿಂದಾಚಾರ್ಯ ಹೇಳಿದ್ದನ್ನೇ ಹೇಳ್ತಾ ಇದ್ದೇನೆ, ಕೆಲವನ್ನ ಅವರು ಹೇಳಿದ್ದನ್ನ ಹಿಗ್ಗಿಸಿ ಹೇಳ್ತಾ ಇದ್ದೇನೆ. ಹೀಗೆ ಮನೋಮಯ ಕೋಶದಲ್ಲಿರುವಂತಹ ವೇದ ಪುರುಷನಾದಂತಹ ಗರುಡ, ಅವನನ್ನು ನಾನು ಭರಿಸ್ತೇನೆ. ಮತ್ತೆ ಪೂಷ ಮುಂದೆಂದು ಪ್ರಾಣಮಯ ಕೋಶದಲ್ಲಿ ಇದ್ದಂತಹ ಛಂದಃಪುರುಷನಾದಂತಹ ಶೇಷನನ್ನ, ಅವನು ನಮ್ಮ ಜ್ಞಾನಕ್ಕೆ ಪೋಷಣೆ ಕೊಡುವಂಥವನು, ಅಂಥ ಶೇಷನನ್ನ ನಾನು ಪೋಷಿಸ್ತೇನೆ ಅಂತ ಮುಂದಿನ ಮಾತಿನ ಅರ್ಥ. ಅಹಂ ಪೋಷಣಂ. ಮುಂದೆ ಅಹಂ ಭಗಂ, ರುದ್ರನನ್ನು ಕೂಡ ನಾನೇ ಪೋಷಿಸ್ತೇನೆ ಅಂತ. ಶರೀರ ಪುರುಷನಾದಂತಹ ಭಗ ಅಂದ್ರೆ ಉಪಸ್ಥೇಂದ್ರಿಯದ ಅಭಿಮಾನಿಯಾದಂತಹ ಅನ್ನಮಯ ಕೋಶದಲ್ಲಿದ್ದಂತಹ ಶಿವನನ್ನ ನಾನೇ ಪೋಷಿಸ್ತೇನೆ ಅಂತ ಅದರ ತಾತ್ಪರ್ಯ. ಮುಂದೆ ಅಹಂ ನಾನು ಸುಪ್ರಾವ್ಯೆ, ಸುಪ್ರ ಅವ್ಯ, ನನಗೆ ಹವಿಸ್ಸನ್ನು ಕೊಡುವಂತಹ, ನನಗೂ ನನ್ನ ಪತಿಯಾದ ನಾರಾಯಣನಿಗೂ ಹವಿಸ್ಸನ್ನು ಕೊಡುವಂತಹ, ನಮ್ಮನ್ನು ತೃಪ್ತಿಪಡಿಸುವಂತಹ ಯಜಮಾನ ಏನಿದ್ದಾನೆ ಅವನಿಗೆ, ಅವನು ಹವಿಷ್ಮತೆ ಯಜ್ಞದಲ್ಲಿ ನಮಗೆ ಹವಿಸ್ಸನ್ನು ಕೊಡ್ತಾನೆ. ಹಾಗೆ ಅಂತರಂಗದ ಯಜ್ಞದಲ್ಲಿ ನಮಗೆ ನಮ್ಮ ಜ್ಞಾನವನ್ನು ಪಡೆಯುವ ಮೂಲಕ, ನಮ್ಮ ಶ್ರೇಷ್ಠತೆಯನ್ನು ಸಾರುವ ಮೂಲಕ ನಮಗೆ ಹವಿಸ್ಸನ್ನು ಕೊಡ್ತಾನೆ. ಮತ್ತೆ ಸುಪ್ರ ಅವ್ಯೆ, ಅದು ಮುಂದಿನ ಶಬ್ದ. ಹವಿಸ್ಸನ್ನಿತ್ತು ಸಂತೋಷವನ್ನು ಕೂಡ ಕೊಡುವಂಥವನು, ಹವಿಸ್ಸನ್ನಿಡುವ ಕೊಡುವಂಥವನು ಅಂತ ಹವಿಷ್ಮತೆ ಅನ್ನೋ ಶಬ್ದಕ್ಕೆ ಅರ್ಥ. ಸಂತೋಷವನ್ನು ಕೊಡುವಂಥವನು, ತೃಪ್ತಿಯನ್ನು ಕೊಡುವಂಥವನು ಅಂತ ಸುಪ್ರಾವ್ಯೆ ಅನ್ನೋದಕ್ಕೆ ಅರ್ಥ. ಅಂತ ಯಜಮಾನನಿಗೆ, ಮತ್ತು ಅವನು ಸುನ್ವತೆ ಸೋಮರಸವನ್ನ ನಮಗೆ ಯಜ್ಞದಲ್ಲಿ ಆಹುತಿಯಾಗಿ ಕೊಡುವಂಥವನು. ಮತ್ತೆ ಇಲ್ಲಿ ಸೋಮರಸ ಅಂದ್ರೆ ಭಕ್ತಿಯಿಂದ ಕೂಡಿದಂತಹ ಮನಸ್ಸೇ ಸೋಮ ಅಂತ, ತನ್ನ ಭಕ್ತಿಪೂರ್ಣವಾದ ಮನಸ್ಸನ್ನು ನಮಗೆ ಕೊಡುವಂಥವನು. ಅಂಥ ಯಜಮಾನನಿಗೆ ಅಹಂ ನಾನು ದ್ರವಿಣಂ ಸಂಪತ್ತನ್ನು ದಧಾಮಿ ಕೊಡುತ್ತೇನೆ ಅಂತ ಅರ್ಥ. ಯಜಮಾನಾಯ ಅಂತ ಇದ್ದೇ ಇದೆ. ಹವಿಷ್ಮತೆ ಸುಪ್ರಾವ್ಯೆ ಯಜಮಾನಾಯ, ಯಜಮಾನ ತನ್ನ ಜೀವನವನ್ನ ಒಂದು ದೊಡ್ಡ ಯಜ್ಞ ಅಂತ ಭಾವಿಸಿ ಸಪತ್ನೀಕನಾಗಿ ಯಜ್ಞವನ್ನು ಮಾಡುವಂತಹ ಆ ಯಜಮಾನ ಏನಿದ್ದಾನೆ ಅವನಿಗೆ ನಾನು ಬಾಹ್ಯ ಸಂಪತ್ತನ್ನ ಮತ್ತೆ ಅಂತರಂಗದ ಸಂಪತ್ತಾದಂತಹ ಜ್ಞಾನವನ್ನು ಎರಡನ್ನೂ ಕೂಡ ಕೊಡ್ತೇನೆ ಅಂತ ಅದರ ತಾತ್ಪರ್ಯ. ಚತ್ವಾರಃ ಪುರುಷ ಇತಿ ಬಾಧ್ವಃ
ಸಂವತ್ಸರ ಪುರುಷ, ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷ, ಮಹಾಪುರುಷ ಇತಿ ಅಂತ ಇಷ್ಟು ವಿವರಣೆ ಇದು ಐತರೇಯ ಉಪನಿಷತ್ನಲ್ಲಿ ಬಂದಿದೆ. ಅಲ್ಲಿ ಆ ಶಿವನನ್ನ ಶರೀರ ಪುರುಷ ಅಂತ ಐತರೇಯ ಉಪನಿಷತ್ತೇ ಹೇಳಿದೆ. ಅವನು ಸರ್ವ ಶರೀರಾಭಿಮಾನಿ ಶಿವ, ಮನೋಭಿಮಾನಿಯೂ ಕೂಡ ಹೌದು. ಈ ಮೂವರೂ ಕೂಡ ಮನೋಭಿಮಾನಿಗಳೇ. ಮನಸ್ಸೂಕ್ಷ್ಮಂ ಜ್ಞಾನಯೋಗ್ಯಂ, ಸೂಕ್ಷ್ಮ ಮನಸ್ಸಿಗೆ ಈ ಗರುಡ ಶೇಷ ರುದ್ರರು ಮೂರು ಕೂಡ ಅಭಿಮಾನಿಗಳೇ. ಸ್ಥೂಲ ಮನಸ್ಸಿಗೆ ಇಂದ್ರ ಅಭಿಮಾನಿ ಆಗ್ತಾನೆ. ಅದರಲ್ಲಿ ಗರುಡ ಶೇಷ ರುದ್ರರ ಪಾತ್ರ ಗರುಡ ಧ್ಯಾನ ಮಾಡಿಸೋದು. ಧ್ಯಾನಂ ಗರುಡೋ ಧ್ಯಾನಮೇವಚ, ರುದ್ರಸ್ತು ಮನನಾಖ್ಯಂಚ, ರುದ್ರ ನಮ್ಮಿಂದ ಮನನ ಮಾಡಿಸ್ತಾನೆ. ಶೇಷೋ ವ್ಯಾಖ್ಯಾನ ಗೋಚರಂ ಅಂತ ಐತರೆ ಇದೆಲ್ಲ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿ ಶಿವ ಶರೀರ ಪುರುಷ ಅಂತ ಏನು ಬಂದಿದೆಯಲ್ಲ, ಅವನು ಅನ್ನಮಯ ಕೋಶದ ಅಭಿಮಾನಿ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇವಿಷ್ಟರಲ್ಲಿ ಪೃಥ್ವಿ, ಅಪ್ಪು, ತೇಜಸ್ಸು ಇವಿಷ್ಟನ್ನು ಸೇರಿ ಅನ್ನಮಯ ಕೋಶ ಅಂತಾರೆ. ಅದಕ್ಕೆ ರುದ್ರ ಅಭಿಮಾನಿ. ಪ್ರಾಣಮಯ ಕೋಶ ಅಂದ್ರೆ ಅದಕ್ಕೆ ಗಾಳಿ ಮತ್ತು ಆಕಾಶಗಳನ್ನು ಸೇರಿಸಿ ಪ್ರಾಣಮಯ ಕೋಶ ಅಂತಾರೆ. ಅದಕ್ಕೆ ಈ ಶೇಷನೇ ಅಭಿಮಾನಿಯಾಗಿದ್ದಾನೆ. ಮತ್ತು ಆ ಶೇಷ ಪ್ರಾಣಮಯ ಕೋಶದಲ್ಲೇ ಇರ್ತಾನೆ, ರುದ್ರ ಅನ್ನಮಯ ಕೋಶದಲ್ಲೇ ಇರ್ತಾನೆ. ಮುಂದೆ ಗರುಡ ಮನೋಮಯ ಕೋಶದಲ್ಲಿ ಇರ್ತಾನೆ. ಮನೋಮಯ ಕೋಶಕ್ಕೆ ಅಭಿಮಾನಿಯೂ ಕೂಡ ಹೌದು. ಅವನೇ ವೇದ ಪುರುಷ. ಗರುಡ ಸರ್ವ ವೇದಾಭಿಮಾನಿ, ಎಲ್ಲ ವರ್ಣಮಾಲೆಗಳು ಅಕ್ಷರಗಳ ಅಭಿಮಾನಿ ಶೇಷ, ಶರೀರದ ಅಭಿಮಾನಿ ಶಿವ. ಹೀಗೆ ಈ ಮೂವರನ್ನ ನಾನು ಹೊತ್ತು ಸಲಹುತ್ತೇನೆ ಅಂತ ಅದರ ತಾತ್ಪರ್ಯ. ಮುಂದೆ ಮನೋಮಯ ಕೋಶದ ಬಗ್ಗೆ ನಾವು ಇಷ್ಟು ಹೇಳಿದ್ದಾಯ್ತು. ಮುಂದೆ ವಿಜ್ಞಾನಮಯ ಕೋಶ ಅಂದ್ರೆ ಬ್ರಹ್ಮವಾಯು. ಅದು ಬ್ರಹ್ಮವಾಯುಗಳು ಕೂಡ ಲಕ್ಷ್ಮೀದೇವಿಯಿಂದಲೇ ಪೋಷಣೆಗೊಳಗಾಗ್ತಾರೆ ಅನ್ನೋದನ್ನ ಅಹಂ ಸೋಮಮಾಹನ ಸಂಮಂತನಲ್ಲಿ ಬಂದಿದೆ, ನಾವು ನೋಡಿದ್ದೇವೆ. ಮುಂದೆ ಆನಂದಮಯ ಕೋಶ ಅಂತಿದೆ, ಅದಕ್ಕೆ ಅಭಿಮಾನಿನಿ ಸ್ವಯಂ ಲಕ್ಷ್ಮೀದೇವಿ. ಈ ಆನಂದ ಬರುವುದು ವಿಜ್ಞಾನದಿಂದ, ಆ ವಿಜ್ಞಾನ ಬರುವುದು ಮನಸ್ಸಿನಿಂದ. ಆ ವಿಜ್ಞಾನ ಬರುವುದು ಮನಸ್ಸಿನಿಂದ. ಮನಸ್ಸು ಬರಬೇಕಾದ್ರೆ, ಮನಸ್ಸು ಸ್ಥಿರವಾಗಿರಬೇಕಾದ್ರೆ ಶರೀರವು ಕೂಡ ಸ್ಥಿರವಾಗಿರಬೇಕು. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಿರ್ತಾರೆ. ಅದರಿಂದ ಅನ್ನಮಯ ಕೋಶ ಸ್ಥಿರವಾಗಿದ್ರೆ ಅಲ್ಲಿ ಪ್ರಾಣಮಯ ಕೋಶ, ಅವು ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳು ಸ್ಥಿರವಾಗಿದ್ರೆ ಮನೋಮಯ ಕೋಶವು ಸ್ಥಿರವಾಗಿರ್ತದೆ. ಮುಂದೆ ಅಲ್ಲಿ ವಿಜ್ಞಾನ ಹುಟ್ಟಿ ಆಮೇಲೆ ಆನಂದ ಕಾಣ್ಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ. ಹೀಗೆ ಈ 4 ಕೋಶಗಳ ಅಭಿಮಾನಿಗಳಾದ ದೇವತೆಗಳನ್ನ ನಾನೇ ಸಲಹುತ್ತೇನೆ. ನಾನು 5ನೇ ಕೋಶದ ಅಭಿಮಾನಿ ದೇವತೆ. ಮತ್ತೆ ಇವೆಲ್ಲ ಕೋಶಗಳ ಸಹಾಯದ ಮೂಲಕ ಜ್ಞಾನವನ್ನು ಪಡೆದು ಮುಕ್ತಿಯನ್ನು ಕಾಣಬೇಕಾದಂತಹ ಯಜಮಾನನಿಗೆ ನಾನೇ ಯಾವತ್ತು ಮಾರ್ಗದರ್ಶಕಳಾಗಿರ್ತೀನಿ ಅಂತ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇರುವಂತಹ ಪ್ರಸಂಗ ಇದು. ಅದರೊಂದಿಗೆ ಈ 2ನೇ ಭಾಗದ ವಿವರಣೆ ಮುಕ್ತಾಯ ಕಂಡಿದೆ.